ಡೈರೆಕ್ಷನ್ಸ್ ಫಾಲೋ ಮಾಡ್ತಾ ಸ್ಟೇಜ್ ಮೇಲೆ ಬಂದು ಹಾಡು ಹೇಳಿ ಬೇಗ ಬಂದ್ಬಿಡು. ಸರಿ. ಓಕೆ ಓಕೆ, ಬೇಗ ರೆಡಿ ಆಗು. ನಾನು ಹೋಗ್ತೀನಿ. ಬಾಯ್. ಕಾಪಾಡ್ದೆ ಕೃಷ್ಣ, ನೀನ್ ಕಾಪಾಡ್ದೆ. ಇದ್ಯಾರು? ಅಖಿಲ್ ಚಿಕ್ಕಪ್ಪನ್ ತರ ಇದ್ದಾರೆ. ಚಿಕ್ಕಪ್ಪ, ನೀನ್ ಯಾವಾಗ ಬಂದೆ? ನಾನು ಆಗ್ಲೇ ಬಂದೆ ಕಣೋ, ಸ್ವಲ್ಪ ಹೊತ್ತಾಯ್ತು. ಡ್ಯಾಡಿ, ಅಖಿಲ್ ಚಿಕ್ಕಪ್ಪ ಬಂದಿದ್ದಾರೆ. ಹೇ ಅಖಿಲ್, ನೀನ್ ಯಾವಾಗ ಬಂದು? ಇವಾಗ ಜಸ್ಟ್ ಬಂದೆ ಅಣ್ಣ, ಸ್ವಲ್ಪ ಹೊತ್ತಾಯ್ತು. ಇದೇನಪ್ಪ, ನೀನೊಬ್ನೇ ಬಂದಿದೀಯಾ? ಶ್ಯಾಮ ಎಲ್ಲಿ? ಅದು ಶ್ಯಾಮ ಶ್ಯಾಮ ಅದು ಶ್ಯಾಮ ಶ್ಯಾಮ ಅಂತ ಹೇಳ್ತಾನೆ ಇದೆಯಲ್ಲ ಅಖಿಲ್. ಶ್ಯಾಮ ಎಲ್ಲಿದ್ದಾಳೆ ಅಂತ ನಿನಗ್ ಗೊತ್ತಿಲ್ವಾ? ಅದು ನೀನು ಶ್ಯಾಮ ಡಿನ್ನರ್ಗೆ ಹೊರಗಡೆ ಹೋಗ್ತಿದ್ದೀರಾ ಅಂತ ಅತ್ತೆಯವ್ರು ಹೇಳಿದ್ರು. ಅದ್ಗೆ ಆಕ್ಚುಲಿ ಅದೇ ಅಂದ್ಕೊಂಡ್ವಿ ಅದ್ಗೆ, ಆದ್ರೆ ನಮ್ ಪ್ಲಾನು ರಿವರ್ಸ್ ಆಗೋಯ್ತು. ಪ್ಲಾನ್ ರಿವರ್ಸ್ ಆಗೋದಂದ್ರೆ? ಅಂದ್ರೆ ಅದ್ಗೆ ನಾನು ಫ್ಯಾಕ್ಟ್ರಿಗೆ ಹೋಗಿ ಶ್ಯಾಮನ್ನ ಪಿಕಪ್ ಮಾಡಿ ಡಿನ್ನರಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ಆದ್ರೆ ಸಡನ್ ಆಗಿ ಶ್ಯಾಮಗೆ ಹೆಡೇಕ್ ಬಂದಿದ್ದಕ್ಕೆ ಪ್ಲಾನ್ ರಿವರ್ಸ್ ಆಗೋಯ್ತು. ಐ ಮೀನ್ ಪ್ಲಾನ್ ವರ್ಕೌಟ್ ಆಗ್ಲಿಲ್ಲ, ಅದಕ್ಕೆ ಮನೆಗೆ ಹೊರಟೋದ್ವಿ. ಶ್ಯಾಮನ್ ಒಬ್ಳನ್ನೇ ಮನೇಲಿ ಬಿಟ್ಟು ನೀನ್ ಇಲ್ಲಿ ಬಂದಿದ್ಯಲ್ಲ? ಅಂದ್ರೆ ಅವಳೇ ನನಗೆ ಹೋಗು ಅಂತ ಬಲವಂತ ಮಾಡಿದ್ಲು ಅತ್ತಿಗೆ, ಅದಕ್ಕೆ ಬಂದೆ ಅಷ್ಟೆ. ಅವಳಿಗೆ ಹೆಡ್ಡೇಕ್ ಅನ್ನಲ್ಲ, ಸ್ವಲ್ಪ ಹೊತ್ತು ಮಲ್ಕೋತಾಳಂತೆ. ನಾನು ಒಬ್ಬನೇ ಮನೇಲಿದ್ರೆ ಸುಮ್ಮನೆ ಬೋರ್ ಆಗತ್ತೆ ಅಂತ ನನಗೆ ಪಾರ್ಟಿಗೆ ಹೋಗು ಅಂತ ಶ್ಯಾಮನೇ ಹೇಳಿದ್ದು. ಯಾಕೆ ಇವನು ಇಷ್ಟು ಟೆನ್ಷನ್ ಮಾಡ್ಕೊಂತಿದ್ದಾನೆ? ಏನಾಗಿರ್ಬೋದು? ಹೌದು, ನಾವು ಪಾರ್ಟಿಗೆ ಬರ್ತೀವಿ ಅಂತ ನಿನಗೂ ಶ್ಯಾಮಂಗೂ ಗೊತ್ತಿಲ್ಲ ಅಲ್ವಾ? ಅತ್ತೆ ಅಂತೂ ನಿಮಗೆ ಹೇಳಿಲ್ವಲ್ಲ? ಮತ್ತೆ ನಿಮ್ಗೆ ಪಾರ್ಟಿ ಬಗ್ಗೆ ಗೊತ್ತಾಯ್ತು? ಅದು ಅತ್ತಿಗೆ ಮಮ್ಮಿ ಹೇಳ್ದಿದ್ರು ಕೂಡ ಈ ಪಾರ್ಟಿ ವಿಷಯ ನನಗೆ ಗೊತ್ತಿತ್ತು ಅತ್ತಿಗೆ. ಅದೇ ಹೇಗ್ ಗೊತ್ತಾಯ್ತು ಅಂತ ಕೇಳ್ತಾ ಇರೋದು. ಹೇಗೂ ಗೊತ್ತಾಗಿರುತ್ತೆ ಐಶ್ವರ್ಯ, ಅದಕ್ಕಿಷ್ಟು ಕ್ರಾಸ್ ಎಕ್ಸಾಮಿನೇಷನ್ ಬೇಕಾ? ಇದು ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲ. ಯಾರು ಹೇಳ್ತಿದ್ರು
ಈ ಪಾರ್ಟಿ ಬಗ್ಗೆ ಅಖಿಲ್ಗೆ ಹೇಗ್ ಗೊತ್ತಾಯ್ತು ಅಂತ ಕುತೂಹಲ ಅಷ್ಟೇ. ಅದಕ್ಕೆ ಯಾಕೆ ಅಷ್ಟು ಕುತೂಹಲ ಐಶ್ವರ್ಯ? ಗಂಗಾಧರ್ ಕೊಟ್ಟಿರೋ ಇನ್ವಿಟೇಷನ್ ಕಾರ್ಡ್ನ ಮನೇಲಿ ನೋಡಿರ್ತಾನೆ, ಅದನ್ನ ನೋಡಿ ಪಾರ್ಟಿ ಬಗ್ಗೆ ತಿಳ್ಕೊಂಡಿರ್ತಾನೆ. ಡ್ಯಾಡಿ ಕರೆಕ್ಟಾಗಿ ಹೇಳಿದ್ರಿ ಡ್ಯಾಡಿ. ಇನ್ವಿಟೇಷನ್ ನಾನು ನೋಡಿದೆ, ಅದಕ್ಕೆ ಇಲ್ಲಿಗೆ ಬಂದೆ. ಐಶ್ವರ್ಯ, ನಿನ್ ಕುತೂಹಲ ಹೋಯ್ತಾ? ಬನ್ನಿ ಎಲ್ಲ ಕೂತು ಮಾತಾಡೋಣ. ಅಖಿಲ್, ಡ್ಯಾಡಿ ಏನಾಯ್ತು? ಯಾಕೋ ಅಷ್ಟು ಟೆನ್ಷನ್ ಆಗ್ತಿದ್ಯಾ? ಏನಾಯ್ತು? ಅದು ಅದು ಈ ಫಂಕ್ಷನಲ್ಲಿ ಶ್ಯಾಮ ಹಾಡು ಹೇಳ್ತಾಳೆ ಡ್ಯಾಡಿ. ಏನು ನೀನ್ ಹೇಳ್ತಿರೋದು? ಶ್ಯಾಮ ಹಾಡು ಹೇಳಕೊಳ್ತಿದ್ದಾಳ ನಿಮ್ಮಮ್ಮನ ಮುಂದೆ? ಹೇಳೋ. ಹೌದು ಡ್ಯಾಡಿ. ಅಯ್ಯಯ್ಯೋ, ಹೇಗೋ ಹಾಡ್ತಾಳೆ? ನಿಮ್ಮಮ್ಮನ ಮುಂದೆ ಶ್ಯಾಮ ಹೇಗೋ ಹಾಡ್ತಾಳೆ? ಸಿಕ್ಕಾಕೊಂಡ್ಬಿಡ್ತೀರಲ್ಲ. ಡ್ಯಾಡಿ, ಶ್ಯಾಮನ ಯಾರು ಗುರ್ತು ಹಿಡಿದೇ ಇರೋದಕ್ಕೆ ಅಂತ ಒಂದು ಏರ್ಪಾಡು ಮಾಡಿದ್ದೀನಿ ಡ್ಯಾಡಿ. ಆದ್ರೂ ಸರಿ, ನೀನ್ ತುಂಬಾ ದೊಡ್ಡ ರಿಸ್ಕ್ ತಗೊಂತಿದ್ಯಾ ಅನ್ಸ್ತಿದೆ. ನೀವೇನು ಗಾಬರಿ ಆಗ್ಬೇಡಿ ಡ್ಯಾಡಿ. ಆ ಕೃಷ್ಣ ಇದಾನಲ್ವಾ, ಶ್ಯಾಮನ ಕೃಷ್ಣನೇ ಕಾಪಾಡ್ತಾನೆ. ಓ, ಏನು ಅಪ್ಪ ಮಗ ಏನೋ ಮಾತಾಡ್ಕೋತಿರೋ ಹಾಗಿದೆ. ಏನಿಲ್ಲ ಏನಿಲ್ಲ ಐಶ್ವರ್ಯ, ನಿನ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ನನ್ ಬಗ್ಗೆನಾ? ಹೌದು, ನೀನ್ ಲಾ ಪಾಯಿಂಟ್ ಚೆನ್ನಾಗಿ ಹಾಕ್ತೀಯ ಅಂತ, ನೀನು ಕ್ರಾಸ್ ಎಕ್ಸಾಮಿನೇಷನ್ ಅದ್ಭುತವಾಗಿ ಮಾಡ್ತೀಯ ಅಂತ